ಡಿಗ್ರಿ ಯಾಕೆ ಬೇಕು? ನಾನು ಈ ಮನೆಗೆ ಮದುವೆ ಆಗಿ ಬಂದಾಗ ಡಿಗ್ರಿ ಮಾಡ್ಕೊಂಡೇ ಬಂದಿದ್ನಾ? ಸಂಸಾರ ಮಾಡ್ತಾ ಇಲ್ವಾ? ಇಷ್ಟಕ್ಕೂ 3 ಹೊತ್ತು ಅಡುಗೆ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರೋದಕ್ಕೆ ಡಿಗ್ರಿ ಆಗಬೇಕು, ಓದಿ ಆಗಬೇಕು? ಸುಮ್ಮನೆ ಅಪ್ಪ ಹೇಳ್ದಂಗೆ ಕೇಳು. ದೊಡ್ಡವ್ರ ನಿರ್ಧಾರ ಕೇಳಬೇಕಾಗಿರೋದು ನಿನ್ನ ಕರ್ಮ, ನಿನ್ನ ಧರ್ಮ, ತಿಳ್ಕೊ. ಇಷ್ಟಕ್ಕೂ ಹತ್ತು ಕರೆದು ಏನ್ ಮಾಡ್ಬೇಕು ಅಂತಿದೆಯೇ? ಓದು ಬೇಡ, ಏನು ಬೇಡ, ನಿನಗೊಂದು ಗಂಡು ನೋಡಿ ಮದುವೆ ಮಾಡ್ತೀವಿ. ಮದುವೆ ಮಾಡಿಕೊಂಡು ಎಲ್ಲಿಗಾದ್ರೂ ಹೋಗು, ಹೇಗಾದ್ರೂ ಇರು. ಅಲ್ಲಿವರೆಗೂ ಈ ಮನೆ ಹೊಸಲ್ ದಾಟಂಗಿಲ್ಲ ಅಷ್ಟೇ. ಅಪ್ಪ ಹೇಳಿದ ಮಾತನ್ನ ಕೇಳಲ್ಲ ಅಂತ್ಯಾ? ನಿಮ್ಮಪ್ಪನಿಗೆ ಎದುರು ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ಬಾರಿ ಒಳಗೆ. ಏಯ್ ನಿಂತ್ಕೊಳೆ. ಓ ಸುಶೀಲಾ, ನಿನಗೂ ಬಾಯಿ ಇದೆ ಕಣೆ. ಅಲ್ಲ ರೀ, ನಿಮ್ಮ ಮಾತನ್ನ ನಾನು ಮಾತನ್ನ ಆಡಿ ಮುಗಿಸಿದೆ ತಾನೆ. ಆ ಮಾತನ್ನ ನೀನು ಮತ್ತೆ ಆಡಿ ಈ ಮನೇಲಿ ನಿನ್ನ ಮಾತಕ್ಕೂ ಬೆಲೆ ಇದೆ ಅಂತ ತೋರಿಸ್ಕೊಳ್ಬೇಕು ಅನ್ನೋ ಆಸೆನಾ, ಐಡಿಯಾನೋ? ಹಾಗೆಲ್ಲ ಏನೂ ಇಲ್ಲ ರೀ. ಯಾಕೆ ಅಂತ ನಾನು ಕೇಳಲ್ಲ. ಇದು ನನ್ನ ಮನೆ, ಇಲ್ಲಿ ನಡಿಬೇಕಾದ ನನ್ನ ನಿರ್ಧಾರ. ಇಷ್ಟಕ್ಕೂ ನಿಂದು ಒಂದು ನಿರ್ಧಾರ ನಡೀತದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನೀನು ಈ ಮನೆ ಗಂಡ. ಈ ಮನೆಯಲ್ಲಿ ಮಾತು ನಂದು, ನಿರ್ಧಾರ ನಂದು. ಏನ್ ನಡಿಬೇಕು, ಏನ್ ನಡಿಬಾರ್ದು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಾನು. ಈತ ಗಾಳಿ ಹಿಡ್ಕೊಂಡು ಕೇಳ್ಕೊಂಡಿದ್ದಾಳೆ, ಕಣ್ಣೀರಿನಲ್ಲಿ ಪಾದನೇ ತೊಳೆದಿದ್ದಾಳೆ. ಇಷ್ಟೆಲ್ಲ ಕೇಳ್ಕೊಳ್ತಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದೊಂದು ವರ್ಷ ಕಾಲೇಜ್ಗೆ ಹೋಗೋದಕ್ಕೆ ನಾನು ಅನುಮತಿ ಕೊಡ್ತಾ ಇದ್ದೀನಿ. ಹಾಗಂತ ಇಷ್ಟ ಬಂದು ಹಾಗೆ ಮೆರೆಯೋ ಹಾಗಿಲ್ಲ. ತಲೆ ಬಗ್ಗಿಸ್ಕೊಂಡು ಹೋಗಬೇಕು, ತಲೆ ಬಗ್ಗಿಸ್ಕೊಂಡು ಬರಬೇಕು. ಎಲ್ಲಿಂದಾನು ಒಂದು ಸಣ್ಣ ಕಂಪ್ಲೇಂಟ್ ನನ್ನ ಕಿವಿ ಮೇಲೆ ಬೀಳೋ ಹಾಗಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಂಡವ್ರಿಗೆ ವಿದ್ಯಾದಾನ ಮಾಡಿ ಸನ್ಮಾನ ಮಾಡಿಸ್ಕೊಂಡು ಮೆರೆಯೋ ಹಾಗಿಲ್ಲ. ಒಳ್ಳೇದು ಕೆಟ್ಟದ್ದು ಇನ್ಮೇಲೆ ಇನ್ನೊಬ್ರು ಬಾಯಿಂದ ನಿನ್ನ ವಿಷಯ ಬಂದು ನನ್ನ ಕಿವಿ ಮೇಲೆ ಬೀಳಬಾರ್ದು. ಇದೊಂದು ವರ್ಷ ಮೇಂಟೈನ್ ಮಾಡಿ ಮುಗಿಸ್ಕೋ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಆಯ್ತಾ? ಆಯ್ತು ಅಪ್ಪ. ಗೊತ್ತಾಯ್ತೇನೆ ಸುಶೀಲಾ, ಈ ಮನೇಲಿ ನಡೆಯೋದು ಇನ್ಮೇಲೆ ನನ್ನ ನಿರ್ಧಾರ. ಹಾಗೆ ಆಗ್ಲಿ. ಬಾಜಿ ಬೆಂಡೆಕಾಯಿ ಟೇಸ್ಟ್ ಮಾಡಿ. ಕಣ್ಮಣಿ ಅದ್ಭುತ. ಓ, ನಾಳೆ ನಿನ್ ರಿಸಲ್ಟ್ ಇದೆ ಅಲ್ವಾ ವಿಜಯ್? ಏನ್ ನಿರೀಕ್ಷೆ ಮಾಡ್ತಾ ಇದೆಯಾ? ನಾನು ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ ಡ್ಯಾಡ್. ಬರೋದು ತಾನಾಗೆ ಬರುತ್ತೆ, ಬರ್ದೇ ಇರೋದು ನಾನಾಗೆ ತಗೊಂತೀನಿ. ಸೆಕೆಂಡ್ ಯಾರು ಬರ್ತಾರೆ ಅಂತ ಕೇಳಬೇಕು. ಯಾಕಂದ್ರೆ ಫಸ್ಟ್ ಅನ್ನೋದು ವಿಜಯ್ಗೆ ಕಟ್ಟಿಟ್ಟು ಬುದ್ಧಿ. ಅವನ್ ನಂಬರ್ 2 ಅಂತ ಈ ಜನ್ಮದಲ್ಲಿ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಬಾವುಜಿ 1, 2, 3 ರೇಸಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ. ನಾನು ಹೇಳೋದು ವಿಜಿಗೆ ವಿದ್ಯೆ ವೇಸ್ಟ್ ಅಂತ. ಯಾಕಂದ್ರೆ ಅವನು ಬಾರ್ನ್ ರಿಚ್ಚು, ನೀವು ಬೇರೆ ಮಂತ್ರಿ. ನಾಳೆ ದಿನ ಅವನು ಒಂದು ಎಲೆಕ್ಷನ್ಗೆ ನಿಲ್ತಾನೆ, ಗೆಲ್ತಾನೆ. ಅಧಿಕಾರ ಅನ್ನೋದು ಅವನಿಗೆ ಸಿಕ್ಕೇ ಸಿಗುತ್ತೆ. ಇತ್ ಕಡೆ ನೀವು ಮಂತ್ರಿ, ಹತ್ತು ಕಡೆ ಅವನು ಮಂತ್ರಿ. ಇದೆಲ್ಲ ಆಗುತ್ತೆ ಅಂತಂದ್ರೆ ಮತ್ತೆ ಎಜುಕೇಶನ್ ಯಾಕೆ ಬೇಕು ಬಾವುಜಿ? ಬಾವುಜಿ ಒಂದು ಮಾತು ಹೇಳ, ನಾವು ಯಾವತ್ತೂ ರೇಸಲ್ಲಿ ಇರಬಾರ್ದು, ರೇಸನ್ನ ನಡೆಸೋರಾಗಿರ್ಬೇಕು. ಈ ರಾಜಕಾರಣಿಗಳು ಎಷ್ಟು ಓದಿದ್ದಾರೆ ಹೇಳು? ರಾಜಕಾರಣಿಗೆ ರಾಜಕಾರಣ ಮುಖ್ಯ ಹೊರತು ಓದಲ್ಲ. ತಪ್ಪು. ದೊಡ್ಡನಿಗೆ ದುಡ್ಡು ಮಾಡೋದು ಗೊತ್ತಿರುತ್ತೆ ಹೊರತು ಸಮಾಜ ಸೇವೆ ಮಾಡೋದಕ್ಕೆ ಬುದ್ಧಿ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ಜನರ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಅರ್ಥ ಆದ್ರೂ
ಅದನ್ನು ನಿವಾರಿಸೋದಕ್ಕೆ ಅವನಿಗೆ ಬುದ್ಧಿ ಇರೋದಿಲ್ಲ. ಆ ಬುದ್ಧಿ ಸಿಗೋದು ವಿದ್ಯೆ ಇಲ್ಲ. ಅದರಿಂದ ಸಮಾಜಕ್ಕೂ ಒಳ್ಳೆಯದೇ ಆಗುತ್ತೆ. ಹೌದು ವಿಜಿ, ನೀನ್ ನಿಮ್ಮ ಮಾವನ ಮಾತಿಗೆ ಕಿವಿ ಕೊಡಬೇಡ. ಮಕ್ಕಳು ಯಾವತ್ತಿದ್ರೂ ಅಪ್ಪನ್ನ ಮೀರಿ ಬೆಳಿಬೇಕು. ಅಪ್ಪನ ಹೆಸರನ್ನ ಮಗನ ಹೆಸರಿಂದ ಗುರ್ತಿಸ್ಕೊಳ್ಳೋ ಹಾಗಾಗ್ಬೇಕು. ಅವನೇ ನಿಜವಾದ ಮಗ ಅನ್ನಿಸ್ಕೊಳ್ಳೋದು. ಯಾಕಮ್ಮ? ಥ್ಯಾಂಕ್ಸ್ ಅಮ್ಮ. ಯಾಕೆ ಥ್ಯಾಂಕ್ಸು? ನಿನ್ನ ಬೈದಿದ್ದಕ್ಕ? ಅಪ್ಪನ ಮಾತು ಹೇಳು ಅಂತ ಹೇಳಿದ್ದಕ್ಕ? ದೊಡ್ಡೋರು ಬುದ್ಧಿ ಮಾತು ಹೇಳಿದಾಗ ಎದುರುತ್ರ ಕೊಡಬಾರ್ದು ಅಂತ ಬುದ್ಧಿ ಹೇಳಿದ್ದಕ್ಕ? ಅಪ್ಪನ ಕಡೆಯಿಂದ ನಾನು ಕಾಲೇಜ್ಗೆ ಹೋಗೋಕ್ಕೆ ಒಪ್ಪಿಗೆ ಕೊಡ್ಸಿದ್ದಕ್ಕೆ. ಒಪ್ಪಿಗೆ ಹೇಳ್ಕೊಟ್ರು, ಹೋಗ್ಬೇಡ ಅಂದ್ರು. ಹಾಗಂದಿದ್ದಕ್ಕೆ ತಾನೆ ಅಪ್ಪ ಈ ಮನೇಲಿ ನನ್ನ ತೀರ್ಮಾನನೇ ನಡೆಯೋದು, ನಿಂದಲ್ಲ ಅಂತ ಹೇಳಿದ್ದು. ಅವ್ರ ನಿರ್ಧಾರನ ಬದಲಾಯಿಸ್ಕೊಂಡಿದ್ದು. ನನ್ಗೆಲ್ಲ ಅರ್ಥ ಆಯ್ತಮ್ಮ. ನೀನ್ ಏನ್ ಮಾತಾಡ್ತೀಯೋ ಅದಕ್ಕೆ ವಿರುದ್ಧವಾಗಿ ಅಪ್ಪ ನಿನ್ ಹತ್ರ ಮಾತಾಡ್ತಾರೆ ಅಂತಲೂ ನಿನಗೆ ಗೊತ್ತು. ಅದಕ್ಕೆ ನಂಗೆ ಬೈದೆ, ಓದ್ಬೇಡ ಅಂದೆ. ಅದನ್ನ ಅಪ್ಪ ಕೇಳಿ ಅವ್ರ ನಿರ್ಧಾರನ ಬದಲಾಯಿಸ್ಕೊಂಡ್ರು. ಹೌದು ಗೀತಾ, ಎಲ್ಲೋ ಒಂದು ಕಡೆ ಅವ್ರ ಮಾತು ಮೆರೆದ್ರೆ ತಾನೆ ನಿನಗೆ ಓದೋಕ್ಕೆ ಅವಕಾಶ ಸಿಗೋದು. ಆದರೂ ನನ್ನ ಆಸೆ ಅದೇ ಆಗಿತ್ತು ಗೀತಾ. ಎಲ್ಲೋ ಒಂದು ಕಡೆ ಗಂಡನ ಮನೆಗೆ ಹೋದ್ಮೇಲಾದರೂ ನಿನ್ನ ಆಸೆಗಳು ಆಕಾಂಕ್ಷೆಗಳಿಗೆ ಅಡ್ಡಿ ಆಗದೆ ಇರೋ ಒಂದು ಅವಕಾಶ ಸಿಗಲಿ ಅನ್ನೋದೇ ನನ್ನ ಆಸೆ ಕಣೆ. ಇಲ್ಲಮ್ಮ, ಏನೋ ಸಾಧಿಸ್ಬೇಕು ಅಂತ ಹೊರಟಿರೋ ನನಗೆ ಯಾವುದೇ ಅಡ್ಡಿನೂ ಆಗ್ಬಾರ್ದು. ಇಷ್ಟಕ್ಕೂ ನಾನು ಕಟ್ಕೊಳ್ಳೋನು ನಾನು ಬಯಸಿದ್ದನ್ನೆಲ್ಲ ಪೂರೈಸ್ತಾನೆ ಅನ್ನೋ ಗ್ಯಾರಂಟಿ ಏನಮ್ಮ? ಒಟ್ನಲ್ಲಿ ಇದು 1 ವರ್ಷ ನನಗೆ ಓದಕ್ಕೆ ಸಿಕ್ಕಿರೋದು ನನ್ನ ಅದೃಷ್ಟ. ನೋಡೋಣ ಮುಂದೇನಾಗುತ್ತೋ. ಆದ್ರೂ ನಿನ್ನ ಅಪ್ಪನ ಕೈಕಾಲು ಹಿಡಿದು ಗೋಗರ್ದಿದ್ದು ನಂಗೊಂದ್ ಚೂರು ಇಷ್ಟ ಆಗ್ಲಿಲ್ಲ. ನಾನೇನೋ ನಿನ್ನ ಅಪ್ಪನ ಎದುರಿಸಿ ನಿಲ್ತೀಯ ಅನ್ಕೊಂಡಿದ್ದೆ. ಬೆಳೆಯೋ ಮರ ಭೂಮಿನೇ ಬೇಡ ಅಂದ್ರೆ ಅದಕ್ಕೆ ಅಸ್ತಿತ್ವ ಅನ್ನೋದು ಎಲ್ಲಿರುತ್ತೆ ಕಾವ್ಯ? ಧಿಕ್ಕರ್ಸ್ ಹೋಗೋದು, ಮುಗ್ಗರ್ಸ್ ಬೀಳೋದಕ್ಕೆ ಮೊದಲನೇ ಮೆಟ್ಲು. ಅನ್ಸರ್ಸ್ಕೊಂಡು ಹೋಗ್ಬೇಕು, ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಷ್ಟೆ. ಇನ್ನೇನು ಯೋಚನೆ ಮಾಡಬೇಡ ಗೀತಾ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಅದನ್ನ ತಪ್ಸಿರೋದು ನೀನಮ್ಮ. ಈ ಸಂಸಾರ ಎಲ್ಲೂ ದಾರಿ ತಪ್ತಿರೋ ಹಾಗೆ ನೋಡ್ಕೊಳ್ಳೋ ಸಹನೆ ಹೇಗಮ್ಮ ಸಾಧ್ಯ? ದಾರಿ ಕೆಟ್ಟದಾಗಿದೆ ಅಂತ ನಡೆಯೋದನ್ನೇ ನಿಲ್ಲಿಸ್ಬಿಡಕ್ಕಾಗತ್ತ ಗೀತಾ? ಹೆಜ್ಜೆ ಮುಂದಿಟ್ರೇನೆ ಗುರಿ ತಲುಪಕ್ಕಾಗೋದು. ಹುಷಾರು ಗೀತಾ. ನಾಳೆಯಿಂದ ಯಾವೊಂದು ಸಣ್ಣ ವಿಷಯನೂ ನಿನ್ನ ಕಡೆಯಿಂದ ನಿಮ್ಮ ಅಪ್ಪನ ಕಿವಿಗೆ ಬೀಳದೆ ಇರೋ ಹಾಗೆ ನೋಡ್ಕೊ. ನಿನ್ನ ಓದನ್ನ ಮುಗಿಸ್ಕೊ. ಯಾವತ್ತೂ ನಿಮ್ಮಪ್ಪನ ಮೀರಿ ಬೆಳೀತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ನಿನ್ನ ನಾಳಿನ ಭವಿಷ್ಯ ಚೆನ್ನಾಗಿರ್ಲಿ ಗೀತಾ. ಹೇಗೂ ನಿನಗೆ ನಾಳೆ ರಿಸಲ್ಟ್ ಅಲ್ವಾ? ನಿನಗೆಲ್ಲ ಒಳ್ಳೇದಾಗ್ಲಿ ಮಗಳೇ. ಈ ಸತಿ ಆದ್ರೂ ನೀನೇ ಫಸ್ಟ್ ಬಾರೆ ಅಕ್ಕ. ಸದ್ಯ ಅತ್ತು ಕರೆದು ಅಪ್ಪನ ಕಾಲ್ ಹಿಡಿದು ಕಾಲೇಜಿಗೆ ಬರೋ ಹಾಗಾಯ್ತಲ್ಲ ಅನ್ನೋದೇ ನಂಗೆ ಸಮಾಧಾನ. ಸಂತೋಷ ಸದ್ಯಕ್ಕೆ ಮಂಕಾಗಿದೆ. ಮಂಕಲ್ಲ, ಇನ್ ಸ್ವಲ್ಪ ಹೊತ್ತಿಗೆ ಸಿಂಕ್ ಆಗುತ್ತೆ. ಯಾಕೆ ಹೇಳು? ಏನು ಹಿಂಗ್ ಕೇಳ್ತಿದ್ಯಾ? ಇವತ್ತು ನಮ್ ರಿಸಲ್ಟ್ ಕಂಡ್ರೆ ನಿಜವಾದ ಅಗ್ನಿ ಪರೀಕ್ಷೆ. ಮಾರಿ ಹಬ್ಬಕ್ಕೆ ಹೋಗ್ತಾ ಇರೋ ಬಲಿಗಳ ತರ ಕಾಣ್ತಾ ಇದೀವಿ. ಇವತ್ತು ನಮ್ ರಿಸಲ್ಟ್ ವಿಜಯ್ ಆನ್ಸರ್ ಶೀಟ್ ಇಲ್ಲ, ಸೊ ಅವ್ನ್ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ಅದ್ ಯಾಕೆ ಹಾಗೆ ಅಂತ ವಿಜಯ್ ಕೇಳ್ದೆ ಇರ್ತಾನ? CCTV ಕ್ಯಾಮ್ರಾಗ ಹೋಗಿ ಓಪನ್ ಮಾಡಿಸಿ ನನ್ ಗೀತಕ್ಕ ಮಾಡಿರೋ ಗನಂದಾರಿ ಕೆಲಸ ಆಮೇಲೆ ಕಚಕ್ ಕಚಕ್ ಕಚಕ್.
ಏನ್ ಮಾಡೋದು? ಹೆದರ್ಬೇಡಿ. ಹೆದರದೆ ಇರಕ್ಕೆ ಹೇಗೆ ಸಾಧ್ಯ? ವಿಜಯ್ ಕೈಯಿಂದ ಉಳ್ಸಕ್ಕೆ ನೀನೇನ್ ದೇವ್ರ? ಎಡವಟ್ಟಾದ್ರೆ ಮೊದ್ಲು ಸಾಯೋದ್ ನೀನು, ಆಮೇಲೆ ಸಾವಿನ ಸಾಲಲ್ಲಿ ನಾವು. ಹಾಗಾಗಲ್ಲ. ದೇವ್ರು ಯಾವ್ದೋ ಒಂದ್ ದಾರಿ ತೋರ್ಸ್ಲಿ ಅಂತ ಬೇಡ್ಕೊಳ್ತೀನಿ. ಬರೋದನ್ನ ಎದುರಿಸ್ತೀನಿ. ಭಯ ಆಗಲ್ವಾ? ಆಗತ್ತೆ. ಹಾಗಂತ ಬರ್ದೇ ಹೋದ್ರೆ ಭಯ ಹೋಗುತ್ತಾ ಹೇಳು? ವಿಜಯ್ ಆನ್ಸರ್ ಶೀಟ್ ಸುಟ್ಟೋಳ್ ನಾನು ಅಂದ್ಮೇಲೆ ಏನೇ ತೊಂದ್ರೆ ಆದ್ರೂ ನನಗೆ ಆಗ್ಬೇಕು. ಅಕಸ್ಮಾತ್ ನಾನ್ ಸಿಕ್ಕಾಕೊಂಡ್ರು ನಿಮ್ಮನ್ ಸಿಕ್ಕಾಕ್ಸಲ್ಲ, ಇದು ಗ್ಯಾರಂಟಿ. ಬನ್ನಿ ರಿಸಲ್ಟ್ ನೋಡೋಣ. ಬಂದ 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 ನಮ್ಮ ಗೆಳೆಯ, ಓ ನಮ್ಮ ಗೆಳೆಯ. ಬಂದ 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 ನಮ್ಮ ಗೆಳೆಯ, ಓ ನಮ್ಮ ಗೆಳೆಯ. ಓ ಬಂದಲ್ಲ ವಿಜಯ್, ಬಾ ಬೇಗ ಹೋಗ್ಬಿಟ್ಟು ರಿಸಲ್ಟ್ ನೋಡ್ಕೊಂಡ್ ಬಂದ್ಬಿಡೋಣ. ವಿಜಯ್, ನಾನ್ ನಿಮಗೆ ವೇಟಿಂಗ್ ಮಗ. ಇನ್ 10 ನಿಮಿಷ ಮಗ, ನೋಟಿಸ್ ಬೋರ್ಡ್ ಮೇಲೆ ರಿಸಲ್ಟ್ ಹಾಕ್ಬಿಡ್ತಾರೆ. ಅದನ್ನ ನೋಡ್ಬೇಕೇನಾ? ಸುಮ್ನೆ ಇಲ್ಲಿಂದ ಹೋಗಿ ನೋಟಿಸ್ ಬೋರ್ಡ್ ಮುಂದೆ ನಿಂತ್ಕೊಂಡು ತಲೆ ಎತ್ ನೋಡಿದ್ರೆ ಮೊದಲನೇ ಹೆಸರು ನಂದೇ ಆಗಿರುತ್ತೆ. ಮಗ, ನೀನ್ ಹೇಳೋದು ಕರೆಕ್ಟೆ, ಬಟ್ ಸೆಲೆಬ್ರೇಷನ್ ಅಂತೂ ಮಾಡ್ಬೇಕಲ್ವಾ ನಾವು? ಹೌದು ಮತ್ತೆ. ಮದನ್, ನೀ ಸ್ವೀಟ್ ತಂದಿದ್ಯಾ? ಓ ನೋಡ, ನಾನು ಪಟಾಕಿ ತಂದಿನಿ ಮಗ. ಇಡೋದು, ಹಚ್ಚೋದು, ಡಮ್ ಡಮ್ ಡಮಾರ್ ಅಂತ ಧೂಳೆಪ್ಸೋದು ಅಷ್ಟೇ. ಅಲ್ಲ ವಿಜಯ್, ಫಾರ್ಮಾಲಿಟೀಸ್ಗೆ ಒಂದ್ಸರಿ ರಿಸಲ್ಟ್ ನೋಡ್ಬಿಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಅದನ್ನ ನೀನೇ ಹೋಗಿ ನೋಡೋಗಿದೆ. ಆಯ್ತು, ಸೆಲೆಬ್ರೇಷನ್ ಇಲ್ಲೇ ಈಗಲೇ ಶುರು ಆಗ್ಬೇಕು. ಅದು ಯಾವಾಗ್ಲೂ ಗ್ಯಾರಂಟಿ ಪ್ರಾಡಕ್ಟ್. ಹಚ್ಚಿರೋ ಪಟಾಕಿ, ಹಚ್ಚಿರೋ ಸ್ವೀಟು. ವಿಜಯ್, ಲೋ ಗಿರಿ, ಏನಾಯ್ತು? ಇವನು ಕೇಕೆ ಹಾಕೊಂಡ್ ಬಂದ ಅಂದ್ರೆ ನಾನು ಫಸ್ಟ್ ಅನ್ನೋದು ಕನ್ಫರ್ಮ್ ಅಂತ. ಇಲ್ಲ ವಿಜಯ್, ಅಂದ್ರೆ ನೀನ್ ಫಸ್ಟ್ ಅಲ್ಲ ವಿಜಯ್. ನೋಟಿಸ್ ಬೋರ್ಡಲ್ಲಿ ನಿನ್ ಹೆಸರೇ ಇಲ್ಲ ಕಣೋ.